ಎಷ್ಟಿಲ್ಲ ನಿಮ್ಗೆ ಎಷ್ಟು ಸಾಕ್ಷಿಗಳು ಎಷ್ಟು ಉದಾಹರಣೆ ಕೊಡ್ಬೋದು ನಿಮ್ಮ ಮುಂದೆ ಅದ ಉದಾಹರಣೆಗಳು ಪ್ರಶ್ನೆ ಇಲ್ಲ ನಿಮ್ಗೆ ಗೊತ್ತದ ಒಬ್ಬ ರಾಜಕಾರಣಿ ಪ್ರಬಲವಾಗಿ ಒಬ್ಬ MLA ಆಗಿ ಆಯ್ಕೆ ಆಗ್ತಾನಪ್ಪ ಅಂದ್ರೆ ಮೊದಲನೇ ಉದ್ಯೋಗ ಅಂದ್ರೆ ಪೊಲೀಸ್ ಠಾಣೆ ಕೈ ಹಾಕ್ತೋಗ್ಬೇಕು ನಾವು ಹೇಳಿದಾಗ ಪೊಲೀಸರು ಕೇಳ್ಬೇಕಾರೆ ಇದು ಮಧ್ಯದ ಶಾಸಕನ ಬೇಡಿಕೆ ನಿಮ್ಮ ಮುಂದೆ ಇಟ್ಟಿರ್ತಾರೋ ಯಾಕಂದ್ರೆ ನಾವು ಮಾಡೋ ಕೆಟ್ಟ ಕೆಲಸಕ್ಕೆಲ್ಲ ಜಯ ಅನ್ಬೇಕು ಅವ್ರು ಜಯ ಶ್ರೀರಾಮ್ ಅಂತ ಹೇಳ್ತಿದ್ರು ಹಂಗೆ ಅನ್ಬೇಕು ಅವ್ರಿಗೆ ರಾಮರು ಅವರೆಲ್ಲ ಈ ಪರಿಸ್ಥಿತಿ ಗೊತ್ತಿಲ್ಲದ್ರೆ ಪಾಪ ರಾಮನ ಹೆಸರು ಸಹಿತ ನಾವು ಕಳಿಸ್ತಾ ಇದ್ದೀವಿ ಜಯ ಅನ್ನೋದು ಪ್ರಸಂಗ ಬಂದುಬಿಡೋದ ಒಬ್ಬ ಶಾಸಕ ತನ್ನ ಭ್ರಷ್ಟ ವ್ಯವಹಾರಕ್ಕೆ ಭ್ರಷ್ಟಾಚಾರಕ್ಕೆ ಇವರು ಬೆಳೆಸ್ಕೊಳ್ತಾ ಇದ್ದಾರೆ ತಾವು ಬೇಕಾದವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಬೇಡದವ್ರನ್ನ ತುಳಿದು ಹಾಕೋದಕ್ಕೆ ಮಾಡ್ತಾಯಿದ್ದಾರೆ ಇದನ್ನೆಲ್ಲ ಪಾಪ SP ಅವ್ರು ತೆಗೆದು ತಂದು ಕೇಳಿ ಪಾಪ SP ಏನು ಮಾಡ್ಲಿಕ್ಕೆ ಸಾಧ್ಯ SP ಅವರಿಗೆ ಮತ್ತು DYSP ಅವರಿಗೆ ಫುಲ್ ಫ್ರೀ ಬಿಟ್ಟುಬಿಟ್ಟು ಅವ್ರಿಗೆ ನಿಮ್ಮ ನೋಡಪ್ಪ ಸ್ವತಂತ್ರವಾಗಿ ತನಿಖೆ ಮಾಡಿರಿ ಯಾರ ಅಸತ್ಯವಂತದ ಯಾರು ಭ್ರಷ್ಟಾಚಾರಿಗಳಿದ್ದಾರೆ ಯಾರು ತುಳಿದಿದ್ದಾರೆ ಯಾರು ಈ ಒಂದು ಏನಪ್ಪ ಈ ಮಾಲ್ ಪ್ರಾಕ್ಟೀಸಿಂಗ್ ಮಾಡ್ತಾರೆ ಅಂದರೆ ಒಟ್ಟಿನಲ್ಲಿ ಕೆಟ್ಟ ಉದ್ಯೋಗಗಳನ್ನ ಯಾರು ಮಾಡ್ತಾರೆ ಅತ್ಯಾಚಾರಿಗಳಾಗಿರ್ಬೋದು ದಲಿತರ ದಾಳಿ ಮಾಡುವಂಥವ್ರಾಗಿರ್ಬೋದು ಜಾತಿ ನೆಲೆಗಟ್ಟಲ್ಲಿ ದಾಳಿ ಮಾಡುವಂಥವ್ರಾಗಿರ್ಬೋದು ಧರ್ಮ ನೆಲೆಗಟ್ಟಲ್ಲಿ ದಾಳಿ ಮಾಡುವಂಥವ್ರಾಗಿರ್ಬೋದು ಇವನ್ನೆಲ್ಲರನ್ನು ತಡೆಗಟ್ಟುವಂಥ ಒಂದು ಸ್ವತಂತ್ರ ಕೊಟ್ಟುಬಿಟ್ರೆ ಎಲ್ಲ ಮಾಡ್ತಾರೆ ಅವರು ಎಲ್ಲರನ್ನೂ ಕಂಟ್ರೋಲ್ ಮಾಡೋ ಶಕ್ತಿ ಪೊಲೀಸ್ ಶಕ್ತಿಗದ ಪೊಲೀಸ್ ಅಂದರೆ ಸಾಮಾನ್ಯ ಇಲ್ಲ ಒಬ್ಬರು ಕಣ್ಣು ಕಿಸಿದ್ರೆ ಸಾಕು ಎಷ್ಟೋ ಜನ ಚಡ್ಡಿಯಲ್ಲಿ ಮಾಡುವಂಥ ಪ್ರಸಂಗದ ಅಂಥ ಒಂದು ವ್ಯವಸ್ಥೆ ನಮ್ಮಲ್ಲಿರುವಾಗ ನಾವು ಸರಿಯಾಗಿ ದುಡಿಸ್ಕೊಳ್ತಾ ಇಲ್ಲ ಅವರನ್ನು ಅಥವಾ ಅವ್ರು ಸರಿಯಾಗಿ ದುಡಿತಾ ಇಲ್ಲ ಇದು ಕಾರಣ ಇಷ್ಟ ಆಡಳಿತ ನೋಡಿದ್ರೆ ನೀವು ಇರ್ರಿ ಭಾಳ BJP ಅವ್ರು ಬರಲಿ ಮತ್ತು JDS ಅವ್ರು ಬರಲಿ ಯಾರೋ ಬಂದರೂ ಸಹಿತ ಇವರು ನಿಮ್ಮ ಮೂಗಿನ ನೇರಕ್ಕೆ ಅವ್ರನ್ನ ಕೆಲಸ ತಗೊಳ್ಳೋದ್ರಿಂದಾಗೆ ಇವತ್ತು ಪೊಲೀಸ್ ವ್ಯವಸ್ಥೆ ಮೇಲೆ ವಿಶ್ವಾಸ ಹೋಗಿಬಿಟ್ಟದ ಈ ಮೂಗಿನ ನೀರಿನ ವ್ಯವಹಾರ ಬಿಟ್ಟುಬಿಡ್ರಿ ಸತ್ಯವಂತ ಹೇಳಿದ್ರೆ ಪ್ರಾಮಾಣಿಕ ಹೇಳಿದ್ರೆ ಅವ್ರ ಪ್ರಾಶಸ್ತ್ಯ ಕೊಡ್ರಿ ಬೆಂಬಲ ಕೊಡ್ರಿ ಆ ಪೊಲೀಸರನ್ನ ನಿಮ್ಮನ್ನು ಎಲ್ಲ ರೀತಿಯಿಂದಾದರೂ ನಿಮಗೆ ಅಟ್ಯಾಕ್ ಮಾಡಿ ನಿಮಗೆ ಸತ್ಯನ ಹೊರಗೆ ಹಾಕುವಂಥ ಶಕ್ತಿಯನ್ನು ಪಡೆದಿದ್ದಾರೆ ಇವತ್ತಿಗೂ ಪೊಲೀಸ್ ಬಗ್ಗೆ ನಮ್ಮ ಹಳ್ಳಿಗಾಡಿನ ನೆಲದಲ್ಲಿ ಮತ್ತೆಲ್ಲೋ ಸಹಜ ಒಂದು ಹಳ್ಳಿಗೆ ಪೊಲೀಸ್ ಬಂದು ಹೋದ್ರಲ್ಲಿ ಜನ ಯಾಕೆ ಬಂದ ಏನು ಗದಬಡಿಸುವಂಥ ಪರಿಸ್ಥಿತಿ ಇದೆ ಅಷ್ಟರ ಮಟ್ಟಿಗೆ ಭಯ ಪಡ್ತಾ ಇದ್ದಾರೆ ಒಂದು ಹಳ್ಳಿ ಪೊಲೀಸರು ಇಲ್ಲ ಆದರೂ ಪೊಲೀಸರು ಸಹಜ ಬಂದು ಹೋದ್ರೆ ಸಾಕು ಆ ಭಯ ನಮ್ಮಲ್ಲಿ ಅದ ಕಾರಣ ತಪ್ಪಿದ್ದ ಹೊಡಿತಾರೋ ಬೇರೆ ವಿಷಯ ಬಟ್ ಭಯ ಮಾತ್ರ ಅದು ಅದ್ರ ಜೊತೆಗೆ ಪ್ರೀತಿ ಹುಟ್ಟುವಂಥ ವಾತಾವರಣ ಕ್ರಿಯೇಟ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಅಲ್ಲಿ ರಾಜಕಾರಣಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಾಗಿದ್ರಿ ಈಗ ಯಾಕೆ ಏನಾಗೈತೆ ಅಂತಂದ್ರೆ ಎಲ್ಲರೂ ದುಡ್ಡು ಕೊಟ್ಟು ಆರಿಸಿ ಬರ್ತಾ ಇದ್ದಾರೆ ದುಡ್ಡು ಎಲ್ಲಿಂದ ಬರಬೇಕು ತುಳು ದಂಧೆ ದುಡ್ಡು ಬರುತ್ತೆ ಅವ್ರಿಗೆ ಆ ತುಳು ದಂಧೆಗೆ ಮಾಡ್ತಿರ್ತಾರೆ ಯಾರು ಉಸಕ್ಕೆ ಮಾರ್ತಾನೆ ಮತ್ತೇನು ಮಾಡ್ತಾನೆ ಕಾರ್ಡ್ ಮಾರ್ತಾನೆ ಒಬ್ಬ ಕಲ್ಲು ಮಾರ್ತಾನೆ ಒಬ್ಬ ಗಿಡ ಕಲ್ಲದು ಹಾಕ್ತಾನೆ ಏನಾರು ಬಂದಿದ್ದು ಮತ್ತೊಂದನ್ನು ಹಾಳು ಮಾಡ್ತಾನೆ ಭೂಮಿ 40% ಮೇಲೆ ರೋಡ್ಗಳು ಕಮಿಷನ್ ಹೊಡಿತಾನೆ ಇವೆಲ್ಲ ಮಾಡಿದ್ರೆ ದೊಡ್ಡ ದಂಧೆ ಮಾಡಿ ದುಡ್ಡು ಗಳಿಸ್ತಾರೆ ಆ ದುಡ್ಡು ನಮಗೆ ಕೊಡ್ತಾರೆ ಅಂದ್ರೆ ನಾವು ತುಂಬಿದ ಟ್ಯಾಕ್ಸ್ದಾಗ ನಮ್ಗೆ ಕೊಟ್ಟು ಹೋಗ್ತಾರೆ ಇದು ನಾವು ತಿಳ್ಕೊಬೇಕಾಗಿದ್ದಾನೆ ಎಲ್ಲ ಜನಸಾಮಾನ್ಯರಿಗೆ ನಾವು ಹಂಚ್ತಾನಂತಂದ್ರೆ ಇದ್ರ ಅರ್ಥೇನು ಎಲೆಕ್ಷನ್ ಅಂದರೆ 500,000 ಹಂಚ್ತಾನೆ ಇದ್ರ ಅರ್ಥೇನು ಇವತ್ತು ನೀವು ಗ್ಯಾರಂಟಿ ಕೊಡ್ತಾ ಇದ್ದೀರಿ ಅದ್ರ ಅರ್ಥೇನು ನಮ್ಮ ಟ್ಯಾಕ್ಸನ್ನು ಕೊಡ್ತಾ ಇದ್ದೀರಿ ನೀವು ಇರ್ಬೋದು ಮತ್ತೆ ಯಾರು ಇರ್ಬೋದು ಯಾರಾದರೂ ಕೇಜ್ರಿವಾಲ್ ಇರ್ಬೋದು ನಮ್ಮ ಟ್ಯಾಕ್ಸ್ ರೀ ಅದು ವರ್ಷಕ್ಕೆ 4 ಲಕ್ಷ ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಕೊಡ್ತಾ ಇದ್ದೀವಿ ನಾವು ಜನಸಾಮಾನ್ಯರು ಜಸ್ಟ್ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ರೀ ಅರಿವಿಗೆ ಟ್ಯಾಕ್ಸಾ ಚಸ್ಮಾಗೆ ಟ್ಯಾಕ್ಸಾ ಪೆನ್ನಿಗೆ ಟ್ಯಾಕ್ಸಾ ಪುಸ್ತಕಕ್ಕೆ ಟ್ಯಾಕ್ಸ್ ಎಷ್ಟು ಟ್ಯಾಕ್ಸ್ಗಳು ರೀ ಆಮೇಲೆ ಪೆಟ್ರೋಲ್ ಟ್ಯಾಕ್ಸಾ ಡೀಸೆಲ್ ಟ್ಯಾಕ್ಸಾ ಅವೊಂದು ಹೇಳ್ತಿರೋದು ಶೆರೆ ಮೇಲೆ ಸಿಕ್ಕಂಗೆ ಟ್ಯಾಕ್ಸಾ ಸಿಗರೇಟ್ ಮೇಲೆ ಸಿಕ್ಕಂಗೆ ಟ್ಯಾಕ್ಸಾ ಹಾಗೆ ಅದ್ರ ಮೇಲೆ ನಡೀತು ಇನ್ನಷ್ಟು ಟ್ಯಾಕ್ಸ್ ಹಾಕಿರಿ ಸಿಗರೇಟ್ ಸಿದವ್ರ ಮೇಲೆ ಶೆರೆ ಕುಡಿಯೋರ ಮೇಲೆ ಹಾಕಿರಿ ಟ್ಯಾಕ್ಸ್ ಹರಾಮಿ ಮಾಡ್ತಿರ್ತಾರೆ ಆಗಲೇ ಅವರು ಏನು ತಪ್ಪಿಲ್ಲ ಆದರೆ ಪಾಪ ಜನ ದುಡ್ಡು ತಿನ್ನುವಂಥ ಅವತ್ತು ದುಡ್ಡು ತಿಂದು ಮಂದಿ ಪರಿಸ್ಥಿತಿ ಏನು ಅಂದ್ರೆ ಇದರ ಅರ್ಥ ನೀವು ಪೊಲೀಸರನ್ನ ನೀವು ಕೇವಲ ಬೆದರಿಕೆ ಅಥವಾ ಆರ್ಡರ್ ಮಾಡೋದನ್ನು ಬದಲಾಗೋದಿಲ್ಲ ವ್ಯವಸ್ಥೆ ಅವ್ರು ದಾರಿಕಾಗಿ ಹೇಳ್ತಾರೆ ಈ ಸಿದ್ದರಾಮಯ್ಯ ಕರ್ಕೊಂಬನಿಗೆ ಅಂತೇಳಿ ಪೊಲೀಸರು ಹೋದ ತಕ್ಷಣ ಮತ್ತೊಬ್ರಿಗೆ ಅನುಕೂಲ ಮಾಡಿ ಕೊಟ್ಬಿಡ್ತಾರೆ ಅವರು ಇವತ್ತು ಯಾರನ್ನ ಕೋಮುವಾದಿಗಳು ಅಂತ ಹೇಳ್ಕೊಂಡು ಒಳಗೆ ಹೋಗ್ತಾರೆ ಅವ್ರು ನಾಳೆ ಬಂದು ಅವ್ರು ಹೀರೋಗಳಾಗ್ತಾರೆ ಸಮಾಜದಲ್ಲೇ ಯಾರನ್ನ ಇವತ್ತು ದೌರ್ಜನ್ಯವಾದಿಗಳು ಅಂತ ಒಳಗೆ ಹಾಕಿದ್ರು ಅವ್ರು ಮರುದಿವ್ಸ ಬಂದು ಅವರ ಕೋರ್ಟ್ ಜಾಮೀನು ಸಿಗ್ತದೆ ಮತ್ತೊಂದು ಸಿಗೋದಿಲ್ಲ ಸಾಕ್ಷಿ ಸಿಗೋದಿಲ್ಲ ಯಾಕಂದ್ರೆ ಆ ರೀತಿ FIR ಮಾಡಿರ್ತಾರೆ ಸಾಕ್ಷಿ ತಪ್ಪಿಸ್ಕೊಂಡು ಹೋಗುವಂಗ ಹೀಗಾಗಿ ಇಡೀ ಒಂದು ಪೊಲೀಸ್ ವ್ಯವಸ್ಥೆ ವಿಷಭರಿತವಾಗಿಬಿಟ್ಟದಂತ ಏನೂ ತಿದ್ದಲಿಕ್ಕೆ ಸಾಧ್ಯ ಇಲ್ಲೇನೋ ನೀವು ಮುಖ್ಯಮಂತ್ರಿ ಇನ್ನೂ 10 ಮಂದಿ ಮುಖ್ಯಮಂತ್ರಿ ಬಂದರೆ ಆಗೋದಿಲ್ಲ ಅದು ಯಾಕಂದ್ರೆ ಮೊದಲು ನಿಮ್ಮನ್ನು ನೀವು ತಿದ್ದುಕೊಳ್ಳೋ ತನಕ ನಿಮ್ಮನ್ನು ನೀವು ಗಟ್ಟಿ ಆಗೋ ತನಕ ನೀವು ಒಂದು ಯಾವುದೋ ಹೆಸರಲ್ಲಿ ಇನ್ನೊಬ್ಬರು ಅನ್ಯಾಯ ಮಾಡೋದು ನಿಲ್ಲಿಸೋ ತನಕ ಇದು ನಿರಂತರ ರೀ ಇದಕ್ಕೆ ಒಬ್ಬ ಮುಖ್ಯಮಂತ್ರಿ ಅಲ್ಲ ಮುಂದಿನ ಬರುವಂಥ ಎಲ್ಲ ಮುಖ್ಯಮಂತ್ರಿಗಳು ಎಲ್ಲ ಅಧಿಕಾರಿಗಳು ಎಲ್ಲ ಮಂತ್ರಿಗಳು ಎಲ್ಲರೂ ಪ್ರಾಮಾಣಿಕರಾಗಬೇಕಾಗಿತ್ತಪ್ಪ ಅಂತಂದ್ರೆ ಮೊದಲು ನೀವು ಪ್ರಾಮಾಣಿಕರಾಗಬೇಕು ಮತ್ತು ಜನರು ಪ್ರಾಮಾಣಿಕರಾಗಬೇಕು ಜನರು ಸಹಿತ 500,000 ರೊಕ್ಕ ತಂದು ಓಟ್ ಹಾಕಬಾರ್ದು ನಮ್ಗೆ ಬೇಕಾಗಿಲ್ಲ ಬನ್ನಿ ರೊಕ್ಕ ಅಂತ ಹೇಳಬೇಕು ನೀವು ಹೋಗಿ ಕೆಲಸ ಮಾಡಲಿ ಕೊಡ್ತೀವಿ ಅಂತ ಹೇಳಬೇಕು ಯಾಕಂದ್ರೆ ಇವರೇನು ಈಗ MLAಗಳು 40% 30% ತೊಗೋತಾರಲ್ಲ ವ್ಯವಹಾರ ಮಾಡ್ತಾರಲ್ಲ ಅದ್ರ 20% ಅವ್ರಿಗೆ ಹೋಗ್ತೀನಿ ಇನ್ನೇನು ಎಲ್ಲರಿಗೂ ಹೋಗ್ತದೆ ಆ ವ್ಯವಹಾರ ಬಂದಾಗಬೇಕಾಯ್ತಂದ್ರೆ ಅವ್ರು ಪ್ರಾಮಾಣಿಕ ಓಟ್ ಹಾಕಿರಿ ಯೋಗ್ಯರಿಗೆ ಓಟ್ ಹಾಕಿರಿ ಅವ್ರಿಗೆ ಅನಿಸ್ಬೇಕು ಹೌದಪ್ಪ ನಾವು ಯೋಗ್ಯದ್ರೆ ಮಾತ್ರ ಓಟ್ ಹಾಕಾರಂತಾರೆ ಹಂಗೆ ಅನಿಸಿದಾಗ ಮಾತ್ರ ಅವರು ದುಡ್ಡು ಹಂಚೋದು ಮತ್ತೇನು ಮಾಡೋದು ಮಾಡೋಕ್ಕೆ ಹೋಗೋದಿಲ್ಲ ಬಿಟ್ಬಿಡ್ತಾರೆ ಸಹಜವಾಗಿ ಅವರು ನಮಗೆ ಯೋಗ್ಯದ್ರೆ ಹಾಕ್ತಿಲ್ಲ ಬಿಡ್ತಾರೆ ಬಿಡಪ್ಪ ಅಂತಾರೆ ಅಂದ್ರೆ ಇಲ್ಲೆಲ್ಲರೂ ತಿದ್ಕೊಳ್ಬೇಕಾಗ್ಯದ ನಾವು ಓಟ್ ಹಾಕೋರು ನೀವು ಓಟ್ ತೊಗೊಳೋರು ದುಡ್ಡು ಹಂಚೋರು
ದುಡ್ಡು ಪಡೆಯೋರು ಇದು ಮಾಡಿ ರೊಕ್ಕ ಹಂಚಿ ನಾಳೆ ಅವರು ಗುಡ್ಡು ನಮ್ಮದು ಅಂತಾರೆ. ಈಗ ನೋಡಿರಿ ಎಷ್ಟೋ ಗುಡ್ಡು ಖಾಲಿ ಆಗ್ಲಿಕ್ಕತ್ತಿದ್ದಾವೆ, ಅಲ್ಲಿ ಕಲ್ಲುಗಳು ಖಾಲಿ ಆಗಿದ್ದಾವೆ, ಹಸಿರು ಕಲ್ಲ ಕೆಂಪು ಕಲ್ಲ ಸಿಕ್ಕಂಗೆ ಮಾರ್ಕೊಳ್ಳಿಕ್ಕಿದ್ದಾರೆ ಗುಡ್ಡ ಕಡದು. ಹಂಗಾಗಿ ಇವತ್ತು ಪ್ರವಾಹಗಳು ಬರ್ತಾಯಿದ್ದಾವೆ, ಮತ್ತೇನೂ ಆಗ್ತಾಯಿದ್ದಾವೆ. ಇದಕ್ಕೆಲ್ಲ ಕಾರಣ ಇವತ್ತಿನ ಸಿದ್ದರಾಮಯ್ಯ ಅಂತ ಮುಖ್ಯಮಂತ್ರಿಗಳು ಇವರೊಬ್ಬರೇ ಅಲ್ಲ, ಹಿಂದಿನವ್ರು ಬಂದಂಥ ಎಲ್ಲರೂ ಕಾರಣೀಭೂತರು ಇದಕ್ಕೆ. ಯಾಕೆಂದರೆ ಲೋಕಾಯುಕ್ತಗೂ ಪೂರ್ಣ ಪ್ರಮಾಣದಲ್ಲಿ ಶಕ್ತಿ ಕೊಟ್ಟಿಲ್ಲ, ಪೊಲೀಸರಿಗೂ ಪೂರ್ಣ ಶಕ್ತಿ ಕೊಟ್ಟಿಲ್ಲ, ಮುಂದೆ ಅದ್ರ ಜೊತೆಗೆ COD CID ಇವಕ್ಕೂ ಕೊಟ್ಟಿಲ್ಲ, CBIಗೂ ಇಲ್ಲ, EDಗೂ ಇಲ್ಲ, IT ಗೂ ಇಲ್ಲ, ಎಲ್ಲ ಇಲ್ಲ ರೀ. ನಮ್ಗೆ ಬೇಕಾದ್ರೆ ಇಟ್ಕೊಳ್ಳೋದು ಉಳಿದವ್ರು ಬಿಟ್ಟುಬಿಡೋದು. ಈಗ ಅದನ್ನ ಮೋದಿ ಮಾಡ್ಲಿಕ್ಕಿರ್ತಾರೆ ಸೆಂಟ್ರಲ್ದಾಗ, ನಿಮ್ಮವ್ರನ್ನ ಹಿಡಿತಾರೆ, ತಮ್ಮವ್ರನ್ನ ಬಿಡ್ತಾರೆ. ಈಗ ನಾಳೆ ನೀವು ನಿಮ್ಮವ್ರನ್ನ ಬಿಡ್ತೀರಿ, ಅವ್ರನ್ನ ಹಿಡ್ಕೋತೀರಿ. ಇದು ಹಿಂಗಾದ್ರೆ ಈ ದೇಶ ಉಳಿದು ಹೆಂಗೆ ಅಂತ ಎಲ್ಲರೂ ತಮ್ಮ ಮುಗಿನ ನೀರಕ್ಕೆ ಪೊಲೀಸ್ ವ್ಯವಸ್ಥೆಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಇವತ್ತೇನು SC/STಗಳು ಯಾವ ದೌರ್ಜನ್ಯ ಹಿಡೀರಿ ಶೇಷವಾಗಿ ಮಾಡ್ರಿ ಅಂತ ಅವ್ರು ಹೇಳ್ತಾ ಇದ್ದೀರಿ. ಅವ್ರು ಎಷ್ಟು ಮಟ್ಟಿಗೆ ಮಾಡ್ತಾರೆ? ಯಾಕಂದ್ರೆ ಅವ್ರಿಗೂ ಭಯ ಇರ್ತದೆ. ಅಲ್ಲಿ ಅದರಲ್ಲಿ ಇನ್ನೊಬ್ರು ಇರ್ತಾರೆ, ಅವ್ರು ನಿಮ್ಗೇನು ಬೇಕು ಹೇಳಮ್ಮ, ಇಲ್ಲ ನಿಮ್ಗೆ ಟ್ರಾನ್ಸ್ಫರ್ ಮಾಡಿಸ್ತು, ನಾವು ಸೆಂಟ್ರಲ್ ಗೌರ್ಮೆಂಟ್ ನಿಮ್ಮ ಮೇಲೆ ಒತ್ತಡ ತಂದು ಬೇರೆ ಕಳಿಸ್ತು ಅಂತಂತಾರೆ. ಅಂದರೆ ಹಿಂಗೆ ಪರಿಸ್ಥಿತಿ ಇದೆ. ಅದಕ್ಕಾಗಿ ಅವ್ರು ಫ್ರೀ ಹ್ಯಾಂಡೆಡ್ ನೀವು ಕೊಡ್ರಿ, ಬರೀ ಭಯ ಮಾತಿದೆ ಅಲ್ಲ, ಒಂದು ಸಾರ್ವಜನಿಕ ಸಭೆಗಳಲ್ಲಿ ಮಾತಾಡೋದಲ್ಲ.